ಹಾಯ್ ಅವ್ರೇನು ಎಲ್ಲರೂ ಹೇಗಿದ್ದೀರಾ ಅಂತ. ನನ್ನ ಹೆಸರು ಬಂದ್ಬಿಟ್ಟು ಶಿವಾನಂದ್ ನಾಗುನಿ ಅಂತ. ನಾವೀಗ 2025-26ನೇ ಸಾಲಿನ SSLC ಪರೀಕ್ಷೆಯ ಬ್ಲೂ ಪ್ರಿಂಟನ್ನು ನೋಡ್ತಾ ಹೋಗೋಣ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಕೆಲವರು ಪಾಸ್ ಆಗ್ತಿಲ್ಲ ಅಂತ ಭಯ ಇರುತ್ತೆ, ಇನ್ನು ಕೆಲವರಿಗೆ ಸ್ಕೋರ್ ಆಗುತ್ತಿಲ್ಲ ಅಂತ ಭಯ ಇರುತ್ತೆ. ಹಾಗಾಗಿ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಿದರೆ ಎಲ್ಲರೂ ವೆಲ್ ಸ್ಕೋರನ್ನು ಮಾಡ್ತೀರಾ. ಹಾಗಾಗಿ ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಸೀರಿಯಲ್ ನಂಬರ್ ಮತ್ತು ಚಾಪ್ಟರ್ ನೇಮ್ ಹಾಗೂ 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಕ್ವಶನ್ಸ್, ಹಾಗೆ 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಟೋಟಲ್ ಮಾರ್ಕ್ಸ್ ಅಲೋಟೆಡ್ ಅಂತ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಹಾಗಾಗಿ ಸೀರಿಯಲ್ ನಂಬರ್ 1ರಿಂದ ಹೋಗೋಣ. ಗದ್ಯ ಭಾಗದಲ್ಲಿ ನಮ್ಮ ಭಾಷೆ ಅಧ್ಯಾಯದಿಂದ 1 ಮಾರ್ಕ್ ಕ್ವಶನ್ 1 ಬರುತ್ತೆ ಮತ್ತು 2 ಮಾರ್ಕ್ಸ್ 1 ಬರುತ್ತೆ. ಅವು ಟೋಟಲ್ 2 ಕ್ವಶನ್ನು 3 ಮಾರ್ಕ್ಸಿಗಿರುತ್ತೆ. ಹಾಗೆ ಎರಡನೇ ಗದ್ಯ ಭಾಗದಲ್ಲಿ ವ್ಯಾಘ್ರಗೀತೆ, ಇದು 1 ಮಾರ್ಕ್ ಕ್ವಶನ್ 1, 3 ಮಾರ್ಕ್ ಕ್ವಶನ್ 1, ಟೋಟಲ್ 2 ಕ್ವಶನ್ ಬರ್ತವೆ. ಹಾಗೆ ಇದು 4 ಮಾರ್ಕ್ಸಿಗಿರುತ್ತೆ. ಹಾಗೆ ಭಾಗ್ಯಶಿಲ್ಪಿಗಳು ಗದ್ಯದಿಂದ 2 ಮಾರ್ಕ್ಸಿಗೊಂದು, 3 ಮಾರ್ಕ್ಸಿಗೊಂದು, ಇವು 2 ಕ್ವಶನ್ ಇರುತ್ತೆ. ಟೋಟಲ್ ಆಗಿ 5 ಮಾರ್ಕ್ಸಿಗಿರುತ್ತೆ. ಹಾಗೆ ಎದೆಗೆ ಬಿದ್ದ ಅಕ್ಷರ, ಇದು 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಅದು ಒಂದೇ ಕ್ವಶನು 3 ಮಾರ್ಕ್ಸ್ ಬರುತ್ತೆ. ಹಾಗೆ ಗದ್ಯ ಭಾಗದಲ್ಲಿ ಯುದ್ಧ ಪಾಠದಿಂದ, ಇದರಲ್ಲಿ 3 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ, ಅದು ಒಂದೇ ಇರುತ್ತೆ. ಹಾಗೆ ಗದ್ಯ ಭಾಗ ಶಬರಿ ಪಾಠದಿಂದ 4 ಮಾರ್ಕ್ಸಿಗೆ 1 ಬರುತ್ತೆ. ಹಾಗೆ ಲಂಡನ್ ನಗರ 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1, 2 ಕ್ವಶನ್ 3 ಮಾರ್ಕ್ಸಿಗಿರುತ್ತೆ. ಮತ್ತು ಅಗ್ನಿಭೂತಿ ವಾಯುಭೂತಿಯರ ಕತೆ 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1, ಟೋಟಲ್ 2 ಕ್ವಶನ್ 3 ಮಾರ್ಕ್ಸ್ಗೆ ಇರುತ್ತೆ. ಪದ್ಯ ಭಾಗದಲ್ಲಿ ನೋಡ್ತಾ ಹೋದರೆ ಸಂಕಲ್ಪ ಗೀತೆ 4 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ, 4 ಮಾರ್ಕ್ಸಿಗೆ. ಹಾಗೆ ಎರಡನೇದಾಗಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, 2 ಮಾರ್ಕ್ಸಿಗೆ 1, 3 ಮಾರ್ಕ್ಸ್ಗೊಂದು, 2 ಕ್ವಶನ್ 5 ಮಾರ್ಕ್ಸ್ಗೆ ಇರುತ್ತೆ. ಮತ್ತು ಪದ್ಯ ಭಾಗದಲ್ಲಿ ಕೌರವೇಂದ್ರನ ಕೊಂದೆ ನೀನು 4 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ. ಹಾಗೆ ಚಲಮನೆ ಮೆರವೆಂ, ಈ ಪದ್ಯದಿಂದ 3 ಮಾರ್ಕ್ಸ್ಗೊಂದು 1 ಕ್ವಶನ್ ಇರುತ್ತೆ, 3 ಮಾರ್ಕ್ಸ್. ಹಾಗೆ ಹಸುರು, ಈ ಪದ್ಯದಿಂದ 3 ಮಾರ್ಕ್ಸ್ 1 ಕ್ವಶನ್ನು, ಅದು 3 ಮಾರ್ಕ್ಸ್ ಇರುತ್ತೆ. ಹಾಗೆ ಪದ್ಯ ಭಾಗದಲ್ಲಿ ಹಲಗಲಿ ಬೇಡ್ರು 1 ಮಾರ್ಕ್ಸ್ಗೊಂದು, 2 ಮಾರ್ಕ್ಸ್ಗೊಂದು, 2 ಕ್ವಶನ್ನು 3 ಮಾರ್ಕ್ಸ್ಗೆ ಇರುತ್ತೆ. ಹಾಗೆ ವೀರಲವ, ಇದು 4 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ಪದ್ಯ ಭಾಗದಲ್ಲಿ ಲಾಸ್ಟ್ ಕೆಮ್ಮನೆ ಮೀಸೆ ಓದ್ತಾನೆ, ಈ ಪದ್ಯ ಭಾಗದಿಂದ 1 ಮಾರ್ಕ್ಸ್ಗೊಂದು, 3 ಮಾರ್ಕ್ಸಿಗೊಂದು, 2 ಕ್ವಶನ್ 4 ಮಾರ್ಕ್ಸಿಗಿರುತ್ತೆ. ಹಾಗೆ ವಸಂತ ಮುಖ ತೋರಲಿಲ್ಲ, ಇದು 1 ಮಾರ್ಕ್ಸಿಗೆ 1 ಒಂದೇ ಕ್ವಶನ್ ಬರುತ್ತೆ. ಹಾಗೆ ಭಗತ್ ಸಿಂಗ್ ಗದ್ಯ ಭಾಗದಿಂದ 2 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ಉದಾತ್ತ ಚಿಂತನೆಗಳು, ಇದು 2 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ವಚನಗಳು, ಇದರ 2 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ನಾನು ಪ್ರಾಸ ಬಿಟ್ಟ ಕತೆ, ಶುಕನಾಶನ ಉಪದೇಶ, ಇದರಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ. ಹಾಗೆ ಅಪಠಿತ ಗದ್ಯ, ಇದರಲ್ಲಿ 4 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಹಾಗೆ ವ್ಯಾಕರಣದಲ್ಲಿ ನೀವು ನೋಡ್ಬೋದು 1 ಮಾರ್ಕ್ಸಿನ 10 ಕ್ವಶನ್ಸ್ ಬರ್ತವೆ ಟೋಟಲು. ಹಾಗೆ ಅದರ ಛಂದಸ್ಸು ಬಂದ್ಬಿಟ್ಟು 3 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ಅಲಂಕಾರ, ಇದು 3 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ. ಹಾಗೆ ಗಾದೆ, ಹಾಗೆ ಅಲಂಕಾರದಲ್ಲಿ 3 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. ಹಾಗೆ ಗಾದೆಗಳಲ್ಲಿ ಇದು 3 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಮತ್ತು ಪತ್ರಲೇಖನ, ಇದು 5 ಮಾರ್ಕ್ಸಿಗೆ 1 ಇರುತ್ತೆ. ಹಾಗೆ ಪ್ರಬಂಧದಲ್ಲಿ ನಾವು ನೋಡ್ಬೋದು, ಇಲ್ಲಿ 5 ಮಾರ್ಕ್ಸಿನ ಕ್ವಶನ್ ಕಂಡು ಬರ್ತದೆ. ಹಾಗೆ ಒಟ್ಟು ಕ್ವಶನ್ಸ್ ಬಂದ್ಬಿಟ್ಟು 45 ಕ್ವಶನ್ಸ್ 100 ಮಾರ್ಕ್ಸಿಗಿರುತ್ತೆ. ಹಾಗೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. 3 ಅಂಕಗಳ ಪ್ರಶ್ನೆಯಲ್ಲಿ ಒಂದು ಹೆಚ್ಚುವರಿ ಪ್ರಶ್ನೆಯನ್ನು ಅವ್ರು ನೀಡಿರ್ತಾರೆ, ನೀವು ಯಾವುದಾದ್ರೂ ಒಂದು ಚೂಸ್ ಮಾಡಿ ಬರುತ್ತೆ. ಹಾಗೆ 4 ಅಂಕಗಳ ಪ್ರಶ್ನೆಗಳಲ್ಲಿ 3 ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಡ್ತಾರೆ, ಅಲ್ಲಿ ನೀವು ಯಾವ್ದು ಬೇಕಾದರೂ ಆಯ್ಕೆ ಮಾಡಿ ಬರಿಬೋದು. ಅದು 5 ಅಂಕಗಳ ಪ್ರಶ್ನೆಗಳಲ್ಲಿ 2 ಹೆಚ್ಚುವರಿ ಪ್ರಶ್ನೆಗಳನ್ನು ನೀಡಿರುತ್ತಾರೆ, ಅದರಲ್ಲಿ ನೀವು ಯಾವ ಬೇಕಾದನ್ನು ಚೂಸ್ ಮಾಡಿ ಬರಿಬೋದು. ಹಾಗೆ ನಾನು ವ್ಯಾಕರಣ, ಪತ್ರಲೇಖನ ಮತ್ತು ಪ್ರಬಂಧದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಬಂದ್ಬಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.